ಹಲೋ, ನನ್ನ ಮೊಬೈಲ್ ಸಂಖ್ಯೆ 9481156540 9481156540. ನನ್ನ ಹೆಸರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ. ನಾನು ಜ್ಯೋತಿಷ್ಯದಲ್ಲಿ PhD ಮಾಡಿದವ. ಈಗ ನಿಮಗೆ ಒಂದು ಜಾತಕವನ್ನು ತೋರಿಸ್ಲಿಕ್ಕಿದ್ದೇನೆ. ನೀವು ನೋಡಬಹುದು, ನೋಡಿ, ತೋರ್ತದಾ? ಎಸ್, ಓಕೆ, ಸರಿಯಾಗಿ ನೋಡಿ. ಮಕರ ಲಗ್ನದಲ್ಲೇ ಶುಕ್ರ, ಚಂದ್ರ, ಮಂಗಲ್, ಕುಂಭದಲ್ಲಿ ಶನಿ, ರಾಹು, ವೃಷಭದಲ್ಲಿ ಉಚ್ಚ, ಬೃಹಸ್ಪತಿ ವಕ್ರಿಯಾಗಿ, ಅಂದರೆ ಆ್ಯಟಿಟ್ಯೂಡ್ ಇಲ್ಲ ಅಂತ ಹೇಳ್ತಾರೆ. 1 2 3 4 5 6ನೇ ಮನೆ. ಆಮೇಲೆ 11ರಲ್ಲಿ ಕೇತು ಮತ್ತು ಬುಧ, ಸೂರ್ಯ 12ರಲ್ಲಿ. ಇವರದ್ದು ನೋಡಿ, ಶುಕ್ರ, ಮಂಗಲ್, ರಾಹು ತ್ರಿಕೋಣ ಸ್ಥಾನದಲ್ಲಿದ್ದಾರೆ. ಒಬ್ರಿಗೊಬ್ರು, ಆಯಿತಾ? ಶುಕ್ರ, ಚಂದ್ರ, ರಾಹು ತ್ರಿಕೋಣ ಸ್ಥಾನದಲ್ಲಿದ್ದಾರೆ ಒಬ್ಬರಿಗೊಬ್ರು. ಕೇತು ಮತ್ತು ಬುಧ ತ್ರಿಕೋಣ ಸ್ಥಾನದಲ್ಲಿದ್ದಾರೆ ಒಬ್ಬರಿಗೊಬ್ಬರು. ಶುಕ್ರ, ಕೇತು, ಚಂದ್ರ, ಶನಿ, ರಾಹು ಆ್ಯಂಡ್ ಮಂಗಲ್ ಎಲ್ಲ ಕೇಂದ್ರದಲ್ಲಿದ್ದಾರೆ, ಆಯಿತಾ? ಬುಧ ಮತ್ತು ಕೇತು ಮತ್ತು ಚಂದ್ರ ತ್ರಿಕೋಣ ಸ್ಥಾನದಲ್ಲಿ ನವಾಂಶ ಚಾರ್ಟಿನಲ್ಲೂ ಇದ್ದಾರೆ. ಅಂದರೆ ಇವರಿಗೆ ಮಲ್ಟಿಪಲ್ ಲವ್ ಅಫೇರ್ಸ್ ಇದೆ ಅಂತ ಅರ್ಥ ಆಯಿತು. ಇನ್ನು ಜೆನಿಫರ್ ಆನಿಸ್ಟನ್ ಅವರ ಹಾರೋಸ್ಕೋಪನ್ನು ನೋಡೋಣ. ಇವರು 11/2/1969ರಲ್ಲಿ ಜನಿಸಿದವರು. ನೋಡಿ, ಇವರದು ಲಗ್ನ ತುಲಾ ಲಗ್ನ. ವೃಶ್ಚಿಕದಲ್ಲಿ ಮಂಗಲ್, ಚಂದ್ರ, ಬುಧ ಮಕರದಲ್ಲಿ, ಸೂರ್ಯ ಕುಂಭದಲ್ಲಿ, ಶನಿ, ರಾಹು, ಶುಕ್ರ ಮೀನದಲ್ಲಿ, ಕೇತು ಮತ್ತು ಬೃಹಸ್ಪತಿ ಕನ್ಯಾದಲ್ಲಿ. ಈಗ ಇಲ್ಲೇ ನೋಡಿ, ಶನಿ, ಶುಕ್ರ, ರಾಹು, ಚಂದ್ರ ಮತ್ತು ಮಂಗಲ್ ಜೊತೆಗೆ ಟ್ರೈನ್ ಹೌಸಲ್ಲಿ ಇದ್ದಾರೆ. ಅಂದರೆ ಒಬ್ರಿಗೊಬ್ರು ಮಂಗಲ್, ಚಂದ್ರ, ಶುಕ್ರ ಟ್ರೈನ್, ಆಯಿತಾ? ಕೇತು ನೋಡ್ತಾ ಇದ್ದಾರೆ, ಹೌದಾ? ಸೊ ಶುಕ್ರ, ಮಂಗಲ್, ರಾಹು ಟ್ರೈನ್ಸ್ ಟು ಈಚ್ ಅದರ್. ಶುಕ್ರ, ಶನಿ, ರಾಹು ಟ್ರೈನ್ ಟು ಈಚ್ ಅದರ್. ಕೇತು ಆ್ಯಂಡ್ ಮರ್ಕ್ಯುರಿ ಟ್ರೈನ್ ಟು ಈಚ್ ಅದರ್. ನೋಡಿ, ಕೇತು ಆ್ಯಂಡ್ ಮರ್ಕ್ಯುರಿ. ಶುಕ್ರ ಆ್ಯಂಡ್ ಚಂದ್ರ ಟ್ರೈನ್ ಟು ಈಚ್ ಅದರ್. ಶುಕ್ರ, ಮಂಗಲ್, ಶನಿ ಟ್ರೈನ್ ಟು ಈಚ್ ಅದರ್. ಆಮೇಲೆ ನವಾಂಶದಲ್ಲಿ ಶುಕ್ರ, ಕೇತು ಆ್ಯಂಡ್ ಕುಜ ಟ್ರೈನ್ ಟು ಈಚ್ ಅದರ್. ಮರ್ಕ್ಯುರಿ ಆ್ಯಂಡ್ ಕೇತು ಟ್ರೈನ್ ಟು ಈಚ್ ಅದರ್. ಶುಕ್ರ, ಮಂಗಲ್ ಮತ್ತು ಕೇತು ಟ್ರೈನ್ ಟು ಈಚ್ ಅದರ್ ಏನಾಗುತ್ತೆ? ಇಟ್ ಮೇ ಲೀಡ್ ಟು ಸಪರೇಷನ್ ಅಂತ. ಅದೇ ಜುಪಿಟರ್ ಇಸ್ ಆಲ್ಸೋ ಇನ್ ಟ್ರೈನ್ ಆರ್ ಇನ್ ಸೆಕೆಂಡ್ ಹೌಸ್ ಫ್ರಾಮ್ ವೀನಸ್ ಇಂಡಿಕೇಟ್ಸ್ ಕಾಂಪ್ರಮೈಸ್ ಅಂತ, ಆಯಿತಾ? ಶುಕ್ರ, ಮಂಗಲ್ ಮತ್ತು ರಾಹು ಆರ್ ಇನ್ ಟ್ರೈನ್ ಟು ಈಚ್ ಅದರ್ ಅಂದರೆ ಏನಾಯಿತು? ಮೇ ರಿಸಲ್ಟ್ ಇನ್ ಟು ಸಪರೇಷನ್ ಅಂತ ಅರ್ಥ ಆಯಿತು. ಅದೇ ಶುಕ್ರ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಯಾವುದು? ಇಬ್ಬರು ಸ್ಲೋ ಮೂವಿಂಗ್ ಪ್ಲಾನೆಟ್ಸ್, ರಾಹು ಮತ್ತು ಶನಿ ಜೊತೆಗೆ. ಅಂದರೆ ಏನಾಯಿತು? ಅದು ಕೂಡ ಸಪರೇಷನ್. ಕಾರಣ ಏನಂದರೆ ಶುಕ್ರ ಕಳತ್ರಕಾರಕ, ನೆನ್ಪಿಟ್ಕೊಳ್ಳಿ. ಶುಕ್ರ ಮತ್ತು ಚಂದ್ರ ತ್ರಿಕೋಣ ಸ್ಥಾನದಲ್ಲಿ ಇದ್ದಾಗ ಹೆಂಗಸಿನ ಜಾತಕದಲ್ಲಿ ಅವರಿಗೆ ಸಂತೋಷ ಏನೋ ಬರ್ತದೆ. ಯಾರ ಜೊತೆಗೆ? ಬಾಯ್ ಫ್ರೆಂಡ್ ಜೊತೆಗೆ. ಆದರೆ ಮದುವೆಗಿಂತ ಮುಂಚೆನೇ ಅವರು ತಮ್ಮ ಒರಿಜಿನಾಲಿಟಿಯನ್ನು ಕಳ್ಕೊಳ್ತಾರೆ ಅಂತ. ಅದೇ ಬೃಹಸ್ಪತಿ ಏನಾದರೂ ನೋಡಿದರೆ ಅವರ ಮನಸ್ಸಿನಲ್ಲಿಯೇ ಮಂಡಿಗೆ ತಿಂತಾ ಇದ್ದಾರೆ, ಅಂದರೆ ಅಡಲ್ಟ್ರಿನ ಲಾಸ್ ಮಾಡ್ತಾರೆ ಅಂತ ಅರ್ಥ. ಕೇತು ಆ್ಯಂಡ್ ಮರ್ಕ್ಯುರಿ ಆರ್ ಇನ್ ಟ್ರೈನ್ ಟು ಈಚ್ ಅದರ್ ಅಂದರೆ ಏನಾಯಿತು? ಅದು ಲವ್ ಮ್ಯಾರೇಜನ್ನು ಇಂಡಿಕೇಟ್ ಮಾಡ್ತದೆ. ನೋಡಿ, ಲವ್ ಮ್ಯಾರೇಜ್ಗೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. 5th ಲಾರ್ಡ್ ಇನ್ 7th, 7th ಲಾರ್ಡ್ ಇನ್ 5th,
ನಮ್ಮ ಮೊಮ್ಮಗ ಹೇಳಿದ ಹಾಗೆ ಲವ್ ಮ್ಯಾರೇಜ್. ಓಕೆ, ಸೊ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್. ಇಟ್ ಈಸ್ ನಾಟ್ ಒಂದನ್ನೇ ಹಿಡ್ಕೊಂಡು ನೀವು ಹೋಗೋದು ಭಾಳ ಕಷ್ಟ ಆಗ್ತದೆ. ಶುಕ್ರ ಮಂಗಲ್ ಇದ್ದರೂ ಕೂಡ ಲವ್ ಅಫೇರ್ಸ್ ಇರ್ತದೆ. ಆದರೆ ಎಲ್ಲ ಕಡೆ ಶುಕ್ರ ಮಂಗಲ್ ಲವ್ ಅಫೇರ್ಸ್ ಅಂದರೆ ನಮಗೆ ಅದು ನಮ್ಮ ಪ್ರಿಡಿಕ್ಷನ್ ತಪ್ಪಾಗ್ತದೆ. ಸ್ವಲ್ಪ ನೋಡಬೇಕು ಲವ್ ಪ್ಲ್ಯಾನೆಟ್ಸ್ ಅವರು. ಮದುವೆ ಅರೇಂಜ್ಡ್ ಮ್ಯಾರೇಜ್ ಆದರೂ ಕೂಡ ಭಾಳ ಲವ್ ಆಗಿ ಒಂದು ಥಿಕ್ಕಾಗಿ ಫೆವಿಕಾಲ್ ಹಾಕಿದಾಗೆ ಇರ್ತಾರೆ ಅಂತ. ಇದೊಂದು ಹೊಸ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಒಂದು ತಿಳುವಳಿಕೆಗಾಗಿ ನಾನು ಇದನ್ನು ಪ್ರಸ್ತುತಪಡಿಸಿದ್ದೇನೆ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ನಿಮಗೆ ಸಂಕ್ರಾಂತಿ ಎಂದು ಶುಭವಾಗಲಿ. ಎಲ್ಲರಿಗೂ ಶುಭವಾಗಲಿ. ನನ್ನ 18,000 ಸಬ್ಸ್ಕ್ರೈಬರ್ಗಳಿಗೂ ಶುಭವಾಗಲಿ. ನಮಸ್ಕಾರ.